ನಮ್ಮೂರಿನ ಸ್ಪೆಷಲ್ ಕಳುಲೆ ಪಲ್ಯದ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರಾತ್ರಿ ನಾನು ಕಳುಲೆನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರಾತ್ರಿ ಅದನ್ನು ಒಂದು 3ರಿಂದ 4 ಸತಿ ತೊಳೆದಾದ್ಮೇಲೆ ಅದನ್ನು ರಾತ್ರಿ ಎಲ್ಲ ನೆನೆಸಿ ಬೆಳಗ್ಗೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಅದನ್ನು ನಾನು ಒಂದು 3ರಿಂದ 4 ಸತಿ ತೊಳ್ಕೊಬೇಕು. 3ರಿಂದ 4 ಸತಿ ತೊಳ್ಕೊಂಡು ಆದಮೇಲೆ ರಾತ್ರಿನೇ ಕಡಲೆಕಾಳು ಸ್ವಲ್ಪ ಬಟಾಣಿ ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕುಕ್ಕರಿಗೆ ಹಾಕಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ನೀರನ್ನ ಹಾಕಿ ಕೂಗಿಸ್ಕೊಂಡೆ. ಕೂಗಾದ್ಮೇಲೆ ಅದ್ರ ರಸ ಎಲ್ಲ ಈ ಥರ ತೆಗೆದು ಆದಮೇಲೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಮೆಣಸಿಕಾಯಿನ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ನಾವು ಏನು ಸೋಸ್ಕೊಂಡಿರ್ತೀವಿ ಕಳುಲೆನ ಹಾಕಿ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ತುಂಬ ಸತಿ ತೊಳಿಲಿಲ್ಲ ಅಂದರೆ, ನೀರಲ್ಲಿ ರಾತ್ರಿ ಎಲ್ಲ ನೆನೆಸಿಟ್ಕೊಂಡಿಲ್ಲ ಅಂತ ಅಂದರೆ ಕಳುಲೆ ಕಹಿ ಬರುತ್ತೆ. ಹಾಗಾಗಿ ಈ ಥರ ಮೆಥಡಲ್ಲಿ ಮಾಡ್ತೀವಿ. ರೊಟ್ಟಿ ಜೊತೆ ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ.